ಲೋಕಸಭಾ ಅಂಶ ತೃಪ್ತಿ ತಂದಿಲ್ಲ. ಕಾಂಗ್ರೆಸ್ ನಿರೀಕ್ಷೆ ಮಾಡಿದಷ್ಟು ಸ್ಥಾನವನ್ನ ಪಡೆದಿಲ್ಲ ಅಂತ ಹೇಳಿ ಬೆಂಗಳೂರಿನಲ್ಲಿ ಸಚಿವ ಲೋಕಸಭಾ ಫಲಿತಾಂಶದಿಂದ ನಮಗೆ ತೃಪ್ತಿ ತಂದಿಲ್ಲ. ಕಾಂಗ್ರೆಸ್ ನಿರೀಕ್ಷೆ ಮಾಡಿದಷ್ಟು ಸ್ಥಾನಗಳು ಕೂಡ ಬಂದಿಲ್ಲ. ಬೆಂಗಳೂರಿನಲ್ಲಿ ಸಚಿವ ಪರಮೇಶ್ವರ್ ಹೇಳಿಕೆ ಕೊಟ್ಟಿದ್ದಾರೆ. 20 ಸ್ಥಾನ ಬರುತ್ತೆ ಎಂದು ಲೆಕ್ಕಾಚಾರ ಮಾಡಿದ್ವಿ. ನಮ್ಮ ಲೆಕ್ಕಾಚಾರ ತಪ್ಪಾಗಿದೆ. ಕಾಂಗ್ರೆಸ್ ಜೆಡಿಎಸ್ ಮೈತ್ರಿ ಸಕ್ಸಸ್ ಆಗಿರಲಿಲ್ಲ. ಈಗ ಬಿಜೆಪಿ ಜೆಡಿಎಸ್ ಮೈತ್ರಿ ಸಕ್ಸಸ್ ಆಗಿದೆ. ಗ್ಯಾರಂಟಿ ತೃಪ್ತಿ ತಂದಿಲ್ಲ ಅನ್ಸುತ್ತೆ. ಫಲಿತಾಂಶದಿಂದ ಗ್ಯಾರಂಟಿಗಳನ್ನ ನಿಲ್ಲಿಸೋದಿಲ್ಲ. ಇಂಥದ್ದೊಂದು ವದಂತಿ ಇತ್ತು. ಒಂದು ವೇಳೆ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ನಿರೀಕ್ಷೆ ಮಾಡಿದಷ್ಟು ಸ್ಥಾನವನ್ನ ಪಡೆಯದೇ ಇದ್ರೆ, ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆಗಳಿಗೆ ಬೀಳತ್ತೆ. ಆ ಯೋಜನೆಗಳನ್ನ ಸ್ಥಗಿತಗೊಳಿಸಲಾಗುತ್ತೆ ಅನ್ನುವಂತ ಊಹಾಪೋಹಗಳು, ವದಂತಿಗಳಿದ್ವು. ಗೊತ್ತಿಲ್ಲ ಮುಂದೆ ಯಾವ್ಯಾವ ಸ್ವರೂಪಗಳನ್ನ ಪಡೆದುಕೊಳ್ಬಹುದೇನೋ. ಆದರೆ ಸದ್ಯಕ್ಕಂತೂ ಗೃಹ ಸಚಿವ ಪರಮೇಶ್ವರ್ ಅವರು ಸದ್ಯಕ್ಕೆ ಗ್ಯಾರಂಟಿಗಳನ್ನ ನಿಲ್ಲಿಸೋದಿಲ್ಲ ಅಂತ ಹೇಳಿದ್ದಾರೆ. ಆದರೆ ಅವರ ಆಕ್ಷೇಪ ಏನು ಅಂದರೆ, ನಾವು ಡಬಲ್ ಡಿಜಿಟ್ ನಂಬರ್ನ ತೆಗೆದುಕೊಳ್ತೀವಿ ಅಂತ ನಿರೀಕ್ಷಿತ್ತು. ಕೊನೆ ಪಕ್ಷ ಒಂದು 20 ಸ್ಥಾನ ಆದರೂ ಗೆಲ್ತೀವಿ ಅಂತೇಳಿ ನಾವು ನಿರೀಕ್ಷೆನ ಇಟ್ಕೊಂಡಿದ್ವಿ. ಆದರೆ ಆಸೆ ಸುಳ್ಳಾಗಿದೆ. ಜೊತೆಗೆ ಬಿಜೆಪಿ ಮತ್ತು JDS ಸಕ್ಸಸ್ ಆಗಿದೆ ಅಂತ ಹೇಳಿದ್ದಾರೆ. ಸೊ ಅಂದರೆ ಈ ಒಂದು ಫಲಿತ ನಮಗೆ ತೃಪ್ತಿ ತಂದಿಲ್ಲ ಅನ್ನುವಂಥದ್ದು. ಹಾಗೆ ನೋಡಿದ್ರೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಕೇವಲ 1 ಸ್ಥಾನವನ್ನು ಪಡೆದುಕೊಂಡಿತ್ತು. 9ಕ್ಕೆ ಏರಿದೆ. ಒಂದು ರೀತಿಯಲ್ಲಿ ಅದು ಪರವಾಗಿಲ್ಲ ಅಂತ ಹೇಳಬಹುದು. ಆದರೆ ಕಾಂಗ್ರೆಸ್ ಪಕ್ಷ ನಿರೀಕ್ಷೆ ಮಾಡಿತ್ತು, ನಾವು 20 ಸ್ಥಾನಗಳನ್ನು ಪಡಿತೀವಿ, ಕೊನೆ ಪಕ್ಷ 15 ಸ್ಥಾನಗಳಿಗೆ ನಾವು ಬಂದೇ ನಿಲ್ತೀವಿ ಅಂತ ಹೇಳಿದ್ರು. ಆದರೆ ಆ ಲೆಕ್ಕಾಚಾರ ಎಲ್ಲ ಉಲ್ಟಾ ಆಗಿರುವಂಥದ್ದು. ಇದೀಗ 9 ಸ್ಥಾನಗಳಿಗಷ್ಟೇ ಕಾಂಗ್ರೆಸ್ ಪಕ್ಷ ತೃಪ್ತಿ ಪಟ್ಟುಕೊಳ್ಬೇಕಾಗಿದೆ. ಹಾಗಾಗಿ ಈ ಒಂದು ಫಲಿತಾಂಶ ನಮಗೆ ತೃಪ್ತಿ ತಂದಿಲ್ಲ. ಗ್ಯಾರಂಟಿ ಕೈ ಹಿಡಿದಿಲ್ಲ ಅಂತ ಕಾಣುತ್ತೆ ಅಂತ ಹೇಳಿದ್ದಾರೆ. ಗೊತ್ತಿಲ್ಲ ಮುಂದಿನ ಗ್ಯಾರಂಟಿ ಯೋಜನೆಗಳ ಭವಿಷ್ಯ ಏನು ಅಂತೇಳಿ ಸರ್ಕಾರವೇ ಸ್ಪಷ್ಟಪಡಿಸಬೇಕಾಗಿದೆ. ಸದ್ಯಕ್ಕಂತೂ ಪರಮೇಶ್ವರ್ ಅವರು ಗ್ಯಾರಂಟಿ ಯೋಜನೆಗಳನ್ನ ನಾವು ನಿಲ್ಲಿಸೋದಿಲ್ಲ ಅಂತ ಹೇಳಿದ್ದಾರೆ. ಲೋಕಸಭಾ ಚುನಾವಣೆಯ ಫಲಿತಾಂಶ ರಾಜ್ಯ ಕಾಂಗ್ರೆಸ್ಗೆ ಆಘಾತವನ್ನ ತಂದಿದೆ. ಅಂದರೆ ಕೆಲವು ಸಮೀಕ್ಷೆಗಳು ಕಾಂಗ್ರೆಸ್ ಈ ಸಲ ಡಬಲ್ ಡಿಜಿಟ್ ನಂಬರ್ ಅನ್ನ ಪಡೆದುಕೊಳ್ಳುತ್ತೆ ಅಂತ ಹೇಳಲಾಗ್ತಿತ್ತು. 1999ರ ಕಾಂಗ್ರೆಸ್ ಒಂದು ರೀತಿ ಡಬಲ್ ಡಿಜಿಟ್ ಸನಿಹಕ್ಕೆ ಬಂದಿರೋದು ಒಂದು ರೀತಿ ಸಾಧನೆ. ಆದರೆ ಸ್ವಲ್ಪ ಕಾಂಗ್ರೆಸ್ಗೆ ಓವರ್ ಕಾನ್ಫಿಡೆನ್ಸ್ ಇತ್ತು ಅಂತ ಕಾಣುತ್ತೆ. ಯಾಕೆಂದರೆ CM ಮತ್ತು DCM ಇಬ್ಬರು ಕೂಡ ಜೋಡಿ ಎತ್ತುಗಳಂತೆ ನಾವು ಗೆದ್ದೇ ಗೆಲ್ತೀವಿ ಅಂತ ಹೇಳಿದ್ರು. ಇದೀಗ DCM ಅವರಿಗೆ ಮುಖಭಂಗ ಆಗಿದೆ. ಯಾಕೆಂದರೆ ತವರು ಕ್ಷೇತ್ರದಲ್ಲೇ ತಮ್ಮ ಸಹೋದರ ಸೋತಿದ್ದಾರೆ. ಇನ್ನು ಮುಖ್ಯಮಂತ್ರಿಗಳು ಮೈಸೂರು ಲೋಕಸಭಾ ಕ್ಷೇತ್ರವನ್ನು ಪ್ರತಿಷ್ಠೆಯ ಕ್ಷೇತ್ರವನ್ನಾಗಿ ತೆಗೆದುಕೊಂಡಿದ್ರು. ಯಾಕೆಂದರೆ ಅವರ ತವರು ಜಿಲ್ಲೆ ಅದು. ಅಲ್ಲಿಯೂ ಕೂಡ BJP ಗೆದ್ದಿದೆ. ಸೊ ಒಂದು ರೀತಿ BJPಯ ಕಾಂಗ್ರೆಸ್ನ ನಾಯಕರಿಗೆ ಈ ಫಲಿತಾಂಶ ಅಷ್ಟೊಂದು ತೃಪ್ತಿ ತಂದಿಲ್ಲ ಅನ್ನುವಂಥದ್ದು ಮೇಲ್ನೋಟಕ್ಕೆ ಎದ್ದು ಕಾಣುತ್ತೆ. ಆದರೆ ರಾಜಕೀಯ ಲೆಕ್ಕಾಚಾರದಲ್ಲಿ ನೋಡಿದ್ರೆ ಕಾಂಗ್ರೆಸ್ ಪರವಾಗಿಲ್ಲ ಅನ್ನುವಂಥದ್ದಿದೆ. ಯಾಕೆಂದರೆ ಕಳೆದ ಚುನಾವಣೆಯಲ್ಲಿ ಕೇವಲ 1 ಸ್ಥಾನಗಳನ್ನು ಪಡೆದುಕೊಳ್ಳುವಲ್ಲಿ ತೃಪ್ತಿ ಪಟ್ಟುಕೊಂಡಿತ್ತು. ಆದರೆ ಈಗ ಸ್ವಲ್ಪ ಹೆಚ್ಚಾಗಿದೆ, ಅದು 9ಕ್ಕೆ ಬಂದು ನಿಂತಿದೆ. ಇದರಿಂದಾಗಿ ಇನ್ನೊಂದಷ್ಟು ನಿರೀಕ್ಷೆಗಳು ಇದ್ವು. ಆದರೆ ಜನರ ಫಲಿತಾಂಶವೇ ಬೇರೆ ಆಗಿತ್ತು.